ನಾನು ಏನೋ ಒಂದು ಬಾಯಿ ಒಳಗೆ ಇಟ್ಕೋಬೇಕಾದ್ರೆ ನನಗೆ ನಾ ಏನು ಬದುಕ್ತೀನೋ ಇಲ್ಲೋ ನನಗಾಗಿತ್ತು. ಯಾವ ಪ್ರಾಬ್ಲಮ್ಗೋಸ್ಕರ ಬರ್ತಾ ಇದೆ? ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು. ಬ್ರೀತಿಂಗ್ ಪ್ರಾಬ್ಲಮ್ ಇದೆ. ಓಕೆನಾ? ದಮ್ ಆಗ್ತಾ ಇದೆನಾ? ಎಷ್ಟು ತಿಂಗಳಿಂದ ಸರಕ್ಕೆ ಬರ್ತಾ ಇದೆ? ಮೇಡಮ್ ನಾನು 20 ಡೇಸಿಂದ ಸರಕ್ಕೆ ಬರ್ತಾ ಇದ್ದೀನಿ. ಭಾಳ ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು, ಭಾಳ ಆಸಿಡಿಟಿ ಪ್ರಾಬ್ಲಮ್ ಇತ್ತು. ಎಷ್ಟು ದಿನದಿಂದ ನಿಮಗೆ ಬ್ರೀತಿಂಗ್ ಪ್ರಾಬ್ಲಮ್, ಆಸಿಡಿಟಿ ಪ್ರಾಬ್ಲಮ್? 6-7 ಮಂತ್ ಇಟ್ಕೊಂಡು. ಬಟ್ ನಾನು ಏನೋ ಒಂದು ಬಾಯಿ ಒಳಗೆ ಇಟ್ಕೋಬೇಕಾದ್ರೆ ನನಗೆ ನಾ ಏನು ಬದುಕ್ತೀನೋ ಇಲ್ಲೋ ನನಗಾಗಿತ್ತು. ಪ್ರಾಬ್ಲಮ್ ಇತ್ತು ನನಗೆ. ಇಲ್ಲಿ ಸರಾಕೆರಿಗೆ ಬಂದ ತಕ್ಷಣ ನನಗೆ ಕರೆ ಹೇಳ್ಬೇಕಾದ್ರೆ ನನ್ನ ಮಕ್ಕಳು ನೀರು ಕುಡಿ, ಮಮ್ಮಿ ನೀರು ಕುಡಿ ಮಮ್ಮಿ, ನೀನು ಸತ್ತು ಹೋಗ್ತಿರುತ್ತೆ ಅಂತ. ಈ ಸರಾಕೆರಿಗೆ ಬಂದಿದ್ದು ನನಗೆ ಎಲ್ಲನೂ ಕಮ್ಮಿ ಆಗಿದೆ. ಬ್ರೀತಿಂಗ್ ಸ್ವಲ್ಪ ಪೂರನೇ 70% ಕಮ್ಮಿ ಆಗಿದೆ. ಪ್ರಾಬ್ಲಮ್ ಆಗ್ತಿತ್ತು, ನೀರು ಕುಡಿಬೇಕಾದ್ರೆ ಪ್ರಾಬ್ಲಮ್ ಆಗ್ತಿತ್ತು. ನಂಗೆ ಅಪ್ಪ ಹೇಳಿದ್ರು ನೀ ಸರಾಕೆರಿಗೆ ಬಾಮ್ಮ. ನಾನು ಹೈದ್ರಾಬಾದ್ಗೆ ಹೋಗೀನಿ, ಸೋಲಾಪುರಕ್ಕೆ ಹೋಗೀನಿ, ಇಲ್ಲಿ ಗುಲ್ಬರ್ಗ ಒಳಗೆ ಯಾವ ಹಾಸ್ಪಿಟ್ಲ್ ಇಲ್ಲ, ಈ ಹಾಸ್ಪಿಟ್ಲಿಗೆ ಹೋಗಿಲ್ಲ ಅಂತಿಲ್ಲ. ಅಪ್ಪ ನಂಗೆ ಎಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದೆ. ಬಟ್ ಸರಾಕೆರಿಗೆ ಬಂದಮೇಲೆ ನಂಗೆ ಫುಲ್ ಆರಾಮಾಗಿದೆ. ನಾನು ಈಗ ಸದ್ಯ 6 ಮಂತ್ ಒಳಗೆ ಇಲ್ಲಿಲ್ಲ ಅಂದರೆ 50,000 ಮ್ಯಾಲೆ ಅಬೌವ್ ಖರ್ಚು ಮಾಡಿದ್ದೀನಿ. ಅಷ್ಟು ಖರ್ಚು ಮಾಡಿದ್ರು ಕೂಡ ನಿಮ್ಗೆ ಕಮ್ಮಿ ಆಗಿಲ್ಲ ಮೇಡಮ್. ನಾನು ಈ ಗುಳಿಗೆ ಇನ್ನೂವರೆಗೂ ತಗೋತಿದ್ದೆ. ನಾನು ಈಗ ಒಂದು 3-4 ಡೇಸ್ ಆಯಿತು ಗುಳಿಗೆ ಸದ್ಯ ಬೆಳಿಗ್ಗೆ 2, ಸಂಜೆಗೆ ಊಟಕ್ಕಿಂತ ಮುಂಚೆನೆ ಗುಳಿಗೆ ತಗೊಂಡೆ ಊಟ ಮಾಡಬೇಕು. ನಡೆಂಗೆ ನಮ್ಮ ಮನೆಯವ್ರು ಅಂತ ಗುಳಿಗೆ ನುಂಗು ಎಲ್ಲ ಮುಂಜಾನೆ ಮಕ್ಕಳಿಗೆ ತಯಾರು ಮಾಡಕ್ಕೆ ನಿಂಗೆ ಆಗ್ತಿದ್ದಿಲ್ಲ ಅಂತಿರು. ಬಟ್ ಟ್ರೈ ಮಾಡಮ್ಮ ಅಂದರು. ಅಪ್ಪ ನೀವು ಗುಳಿಗೆ ಬಿಡು ಅಂತ ಹೇಳಿದ್ರು. 3-4 ಡೇಸ್ ಆಯಿತು ಗುಳಿಗೆ ಬಿಟ್ಟಿನ ಮೇಡಮ್. ನಾನು ಕರೆ ಹೇಳ್ಬೇಕಾದ್ರೆ ಸಖತ್ತಾಗಿ ಇದ್ರದ್ದು ಎಂಜಾಯ್ಮೆಂಟ್ ತಗೊಂಡು ಮೇಡಮ್. ಇದು ಒಂದೇ ಪ್ರಾಬ್ಲಮ್ ಅಲ್ಲ, ಬಟ್ ಇದ್ರದ್ದೇ ಬ್ರೀತಿಂಗ್ ಮಾಡಿ ಬಟ್ ಸಖತ್ತಾಗಿ ರಿಸಲ್ಟ್ ಇದೆ. ಅಂದ್ರೆ ಎಲ್ಲರೂ ಬಂದು ವೇಟ್ ಮಾಡಿ ಈ ಒಂದು ಸ್ಟೀಮ್ ಥೆರಪಿ ತಗೊಳ್ಳುವಾಗ, ಈ ಹೆಲ್ದಿ ಹೋಮ್ನ ತಗೊಳ್ಳುವಾಗ ಅವರಲ್ಲಿರುವಂತ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಅಂತ 100% ಮೇಡಮ್. ನಾನು ಖರೆ ಹೇಳ್ತೀನಿ ಮೇಡಮ್. ನಾನು ನನಗೆ ಆಗುವಾಗ ಅನುಭವ ಹೇಳ್ತೀನಿ. 6 ಮಂತ್ ಒಳಗೆ ನಾನು ಖಾಲಿ 20 ಡೇಸ್ ಒಳಗೆ ನಮ್ಗೆ ಆರಾಮಾಗಿದೆ. 20 ಡೇಸ್ ಒಳಗೆ ಆರಾಮಾಗಿದೆ. ಬಟ್ ಎಲ್ಲರೂ ಸರಾಕೆರಿಗೆ ಬಂದು ಪೇಷನ್ಸ್ ಇಟ್ಟು ನಾವು ಏನಾರ ನಾವು ಸರಾಕೆರೆ ತೊಗೊಂಡೇವಿ ಅಂದರೆ 100% ಹೇಳ್ತೀನಿ. ನಮ್ಮ ದೇವ್ರು ಬಂದರೂ ಒಂದು 1-2 ಮಂತ್ ವೇಟ್ ಮಾಡ್ರವ ಆಮೇಲೆ ಬರಟ್ರಿ ಅಂತ ಈ ಸರಾಕೆರಿಗೆ ಬಂದ ಆ ಥರ ಖರೆ ಮೇಡಮ್. ನಾ ಬರಬೇಕಾದ್ರೆ ಒಂದು ಮದ್ವೆಗೆ ಹೋಗಿದ್ದೆ. ಬರಬೇಕಾದ್ರೆ ಉಸಿರು ಕಟ್ಕೊಂಡು ಅಪ್ಪ ನಾನು ಸತ್ತು ಹೋಗ್ತೀನಪ್ಪ, ನಂಗೆ ಕರ್ಕೊಂಡು ಹೋಗಪ್ಪ ಹಿಂಗೆ ಆಗ್ತಿತ್ತು ಮೇಡಮ್. ನಂಗೆ ಇಲ್ಲಿ ಬಂದ ತಕ್ಷಣ ನಂಗೆ ಎಲ್ಲನೂ ಖರೆ ಹೇಳ್ಬೇಕಾದ್ರೆ ನಂಗೆ 20 ಡೇಸ್ ಒಳಗೆ 10 ಡೇಸ್ ಒಳಗಂತೂ ಇಷ್ಟು ಆರಾಮಾಗಿದ್ದೀನಿ ಅಂದ್ರೆ ಅಷ್ಟು ಆರಾಮಾಗಿದ್ದೀನಿ. ಅಪ್ಪಗ ಸೋ ಮಚ್. ಅಪ್ಪ ಇಸ್ ವೆರಿ 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 ಗುಡ್ ಅಪ್ಪ. ನಮ್ಮಪ್ಪ ನಾನು ಹೇಳತ್ತೀನಲ್ಲ, ನಮ್ಮಮ್ಮ ಇದ್ರೆ ನಮ್ಮಮ್ಮಗೆ ಬೆಡ್ ಒಳಗಿದ್ಲು ನಮ್ಗೆ ಇನ್ನೊಂದು ಫೀಲ್ ಆಗ್ತಿದೆ. ಅಮ್ಮ ಇದ್ರೆ ನಾವು ಕರ್ಕೊಂಡು ಬರ್ತಿದ್ದೇವೇನಪ್ಪ, ನಮ್ಮಮ್ಮನೂ ಆರಾಮ ಮಾಡ್ತಿದ್ದೇನೋ. ಈ ಅಮ್ಮ ನೋಡಿದ್ರೆ ನನ್ನ ಅಮ್ಮನೇ ನನಗೆ ಬರ್ತಾರೆ. ನಮ್ಮ ಅಮ್ಮ ಇದ್ರೆ ನಮ್ಗೆ ಬದುಕ್ತಿದ್ಲೇನೋ ಈ ಸರಾಕಿರೋ. ನಮಗೆ ಬದುಕ್ತಿದ್ದೇನೋ ನಮ್ಮಮ್ಮಗ. ನನಗಂತೂ ಭಾಳ ಬೇಜಾರಾಗಿದೆ. ಬಟ್ ಅಪ್ಪ ಅದಕ್ಕೆ ಹೇಳ್ತೀನಿ, ನನ್ನ ಅಪ್ಪ ಬರ್ತಾ ಇದ್ದಾರೆ. ನಮ್ಮ ಅಪ್ಪಗೆ ಆರೋಗ್ಯವಂತೂ ಕೊಡಪ್ಪ ದೇವ್ರೆ, ನನಗೇನು ಬೇಡ. ನಮ್ಮ ಅಮ್ಮ ಅಂತೂ ಇಲ್ಲ. ಬಟ್ ಸರಾಕಿರಿ ಯಾರೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಎಲ್ಲ ಅಮ್ಮದಿರಿಗೆ ಹೇಳ್ಕೊಳ್ಳೋದಂದ್ರೆ ಯಾರು ಮಕ್ಕಳು ನೋಡ್ಕೊತಾರೆ ಅಂತ ಬರಬೇಡಿ, ಸರಾಕಿರಿ ನಮ್ಗೆ ನೋಡ್ಕೊತದಂತ ಬರ್ರಿ ಮೇಡಮ್. ಎಲ್ಲರಿಗೂ